ರೈತ ಮಿತ್ರರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 834 XM ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಯಾರಾದರೂ ಕಡಿಮೆ ಬೆಲೆಯಲ್ಲಿ ನೋಡ್ತಾ ಇದ್ದರೆ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ಯಾಕಂದರೆ ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಕೂಡ ಕೊಡ್ತೀನಿ. ಇನ್ನೊಂದು ಮಾಹಿತಿ ಇದೆ, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರು, ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 834 XM ಗಾಡಿ 35 HP ಗಾಡಿ ಬರುತ್ತೆ. ಮಾಡಲ್ ಬಂದು ಇದು ಇರೋದು 2011 ಮಾಡಲ್ ಗಾಡಿ. ಓನರ್ ಬಂದು ಸೆಕೆಂಡ್ ಓನರ್ ಇದ್ದಾರೆ. ಗಾಡಿಗೆ ಪ್ರೆಸೆಂಟಲ್ಲಿ ಸೆಕೆಂಡ್ ಓನರು. ನೀವು ಗಾಡಿನ ತೊಗೊಂಡ್ರೆ ಮೂರನೇ ಓನರ್ ಆಗ್ತೀರಾ. ಗಾಡಿ ರೀಪೇಂಟ್ ಆಗಿದೆ, 2011 ಮಾಡಲು ರೀಪೇಂಟ್ ಆಗಿರುವಂಥ ಗಾಡಿ ಇದು. ಸ್ಟೇರಿಂಗು ನಾರ್ಮಲ್ ಇದೆ, ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳು ಬಂದರೆ ಗಾಡಿಗೆ 4 ಕೂಡ ಕೇಸಿಂಗ್ ಟೈರ್ಸ್ ಇದ್ದಾವೆ. 4 ಕೂಡ ಫ್ರಂಟ್ ಬೇಕು ಒರಿಜಿನಲ್ ಟೈರ್ಸ್ಗಳೇ ಗಾಡಿಗಿದ್ದಾವೆ. ಯಾವುದು ಕೂಡ ರಿಮೋಡ್ ಇಲ್ಲ, ಯಾವುದೇ ಸಾಮಾನಿಲ್ಲ ಗಾಡಿ ಜೋಡಿ, ಕೇವಲ ಟ್ರ್ಯಾಕ್ಟರ್ ಮಾತ್ರ ಮಾರಾಟಕ್ಕಿರೋದು. ಇನ್ನು ಡಾಕ್ಯುಮೆಂಟ್ಸ್ ಕೂಡ ಯಾವುದೂ ತೊಂದರೆ ಇಲ್ಲ ಗಾಡಿಗೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ಶೂರೆನ್ಸು ರನ್ನಿಂಗಲ್ಲಿದೆ. ನಿಮಗೆ FC ಆಗಿರ್ಬೋದು ಆ್ಯಂಡ್ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳು ರೀಪಾಸಿಂಗ್ ಆಗಿದೆ. ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳು ಕಂಡೀಷನ್ ಇದ್ದಾವೆ. ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಯಾವುದೂ ತೊಂದರೆ ಇಲ್ಲ. ಇದು ಮಾರಾಟಕ್ಕಿರೋ ಲೊಕೇಶನ್ ಬಂದರೆ ಧಾರವಾಡ ಜಿಲ್ಲೆಯಲ್ಲಿದೆ. ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಕುರುಬಗಟ್ಟಿ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮ. ಇನ್ನು ಪ್ರೈಸ್ ಇದಕ್ಕೆ ಓನರ್ ಹೇಳ್ತಿರೋದು ಕೇವಲ 2,10,000 ಹೇಳ್ತಾರೆ. ಹೇಳ್ತಿರೋ ರೇಟು ಫೈನಲ್ ಏನಲ್ಲ. ನೀವು ಓನರ್ ಜೊತೆ ಡೈರೆಕ್ಟಾಗಿ ಮಾತಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇದೇನು ಫೈನಲ್ ಅಲ್ಲ. ಹೇಳ್ತಿರೋ ರೇಟು 2,10,000. ನೀವು ಡೈರೆಕ್ಟಾಗಿಯೇ ಗಾಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ. ಈ ಟ್ರ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನೀವು ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡ್ಕೋಬೋದು. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಯಾವುದು ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ವಿಡಿಯೋ ಕೆಳಗಡೆ ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ನಿಮಗೆ ಗಾಡಿ ಅವಶ್ಯಕತೆ ಇಲ್ಲ ಅನಿಸಿದರೂ ಕೂಡ ಬೇರೆ ರೈತರು ಇರ್ತಾರೆ ತೊಗೊಳ್ಳೋರು ಅಥವಾ ಮಾರಾಟ ಮಾಡೋ ರೈತರು ಇರ್ತಾರೆ, ದಯವಿಟ್ಟು ಅಂಥ ರೈತರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲಿಂದ ನಿಮಗೆ ಫ್ಯೂಚರ್ನಲ್ಲಿ ಉಪಯೋಗ ಆಗ್ಬೋದು ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.